ನೇರಳೆ ಮಾರ್ಗದ ಮೆಟ್ರೋದಲ್ಲಿ ತಾಂತ್ರಿಕ ದೋಷವೊಂದು ಕಂಡುಬಂದಿದೆ. ತಡರಾತ್ರಿ 3:30ರ ಸುಮಾರಿಗೆ ಸಮಸ್ಯೆ ಇತ್ಯರ್ಥ. ನಿನ್ನೆ ಸಂಜೆ 6:30ರಿಂದ ಸತತ 9 ಗಂಟೆಗಳ ನಿರಂತರ ಕಾರ್ಯಾಚರಣೆ. ನೇರಳೆ ಮಾರ್ಗದ ಮೆಟ್ರೋದಲ್ಲಿ ದೋಷ ಕಂಡುಬಂದಿದೆ. ತಡರಾತ್ರಿ 3:30ರ ಸುಮಾರಿಗೆ ಸಮಸ್ಯೆ ಇತ್ಯರ್ಥ. ಮುಂಜಾನೆಯಿಂದ ಯಥಾಸ್ಥಿತಿಗೆ ಮೆಟ್ರೋ ಸಂಚಾರ. ತಾಂತ್ರಿಕ ದೋಷ ಸರಿಪಡಿಸಿ ಮೆಟ್ರೋ ಸುಗಮ ಸಂಚಾರ. ಮುಂಜಾನೆ 5:21ಕ್ಕೆ ಎಂದಿನಂತೆ ಮೆಟ್ರೋ ಆಗಮನ. ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ ಆಗಮಿಸಿದ ಮೆಟ್ರೋ ರೈಲು ನಿನ್ನೆ ಸಂಜೆ 6:30ರ ಸುಮಾರಿಗೆ ತಾಂತ್ರಿಕ ದೋಷವೊಂದು ಮೆಟ್ರೋದಲ್ಲಿ ಕಂಡುಬರುತ್ತೆ. ಸತತ 9 ಗಂಟೆಗಳ ನಿರಂತರವಾದಂತಹ ಕಾರ್ಯಾಚರಣೆ. ಇದು ಬೆಂಗಳೂರಿನ ಕಬ್ಬನ್ ಪಾರ್ಕ್ ನಿಲ್ದಾಣ. ಅಲ್ಲಿ ನಡೆದಿರತಕ್ಕಂತಹ ಘಟನೆ ಇದು. ತಡರಾತ್ರಿಯವರೆಗೂ ಪರದಾಡಿದ ಮೆಟ್ರೋ ಅಧಿಕಾರಿಗಳು. ಇನ್ನು ತಾಂತ್ರಿಕ ದೋಷ ಸರಿಪಡಿಸಿ ಮೆಟ್ರೋ ಸುಗಮ ಸಂಚಾರಕ್ಕೂ ಕೂಡ ಅನುವು ಮಾಡಿಕೊಡಲಾಯಿತು. ಮುಂಜಾನೆ 5:25ಕ್ಕೆ ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ ಆಗಮಿಸಿದ ಮೆಟ್ರೋ ರೈಲು ನೇರಳೆ ಮಾರ್ಗದ ಮೆಟ್ರೋದಲ್ಲಿ ಒಂದು ತಾಂತ್ರಿಕ ದೋಷ ಕಂಡುಬರುತ್ತೆ. ತಡರಾತ್ರಿ 3:30ರ ಸುಮಾರದು. ಅದಾದ ನಂತರ ನಿನ್ನೆ ಸಂಜೆ 6:30ರಿಂದ ಸತತ 9 ಗಂಟೆಗಳ ಕಾಲ ಕಾರ್ಯಾಚರಣೆ ಪ್ರಾರಂಭ ಆಗುತ್ತೆ. ಮುಂಜಾನೆಯಿಂದ ಯಥಾಸ್ಥಿತಿಗೆ ಮೆಟ್ರೋ ಸಂಚಾರ. ಇನ್ನು ತಾಂತ್ರಿಕ ದೋಷ ಸರಿಪಡಿಸಿ ಮೆಟ್ರೋ ಸುಗಮ ಸಂಚಾರ ಅನುವು ಮಾಡಿಕೊಡಲಾಯಿತು. ಮುಂಜಾನೆ 5:25ಕ್ಕೆ ಎಂದಿನಂತೆ ಮೆಟ್ರೋ ಆಗಮನ. ಕಬ್ಬನ್ ಪಾರ್ಕ್ ನಿಲ್ದಾಣಕ್ಕೆ ಆಗಮಿಸಿದ ಮೆಟ್ರೋ ರೈಲು ನಿನ್ನೆ ಸಂಜೆ 6:30ರ ಸುಮಾರಿಗೆ ತಾಂತ್ರಿಕ ದೋಷ. 9 ಗಂಟೆಗಳ ಕಾಲ ಮೆಟ್ರೋ ರಿಪೇರಿ ಕಾರ್ಯವೂ ಕೂಡ ನಡೆದಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ರೋಹನ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿ. ರೋಹನ್, ಮೆಟ್ರೋ ಒಂದು ತರಹದಲ್ಲಿ ಜನರಿಂದ ತುಳುಕಿತ್ತು. ಆ ಸಂದರ್ಭದಲ್ಲಿ ಈ ತಾಂತ್ರಿಕ ದೋಷ, ಪ್ರಯಾಣಿಕರು ಯಾವ ರೀತಿ ಸಂಕಷ್ಟವನ್ನು ಅನುಭವಿಸಿದ್ರು, ಜೊತೆಗೆ ಬೇರೆ ಏನಾದರೂ ಮಾಹಿತಿ ಇದೆಯಾ ರೋಹನ್? ಸಾಯಿಲ್, ಏನೋ ನಗರದ ಒಂದು ಜೀವನಾಡಿ ಆಗಿರುವಂತಹ ನಮ್ಮ ಮೆಟ್ರೋ ಸಂಚಾರದಲ್ಲಿ ನಿನ್ನೆ ಸಂಜೆ ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಕೆಲ ಕಾಲ ಕೂಡ ಆತಂಕದ ವಾತಾವರಣ ಕೂಡ ನಿರ್ಮಾಣವಾಗಿತ್ತು. ನೇರಳೆ ಮಾರ್ಗದಲ್ಲಿ ಸಂಜೆ ಸುಮಾರು 6:30 ಈ ವೇಳೆ ಕೂಡ ಟೆಕ್ನಿಕಲ್ ಸಮಸ್ಯೆಯಿಂದ ಕೂಡ ಈಗ ತಕ್ಷಣ ಎತ್ತಿಕೊಂಡಿರ್ತಕ್ಕಂಥ ಏನು ಬೆಂಗಳೂರು ಮೆಟ್ರೋ ನಿಗಮದ ಅಧಿಕಾರಿಗಳು ಸಮಸ್ಯೆಯನ್ನು ಕೂಡ ಪರಿಹಾರ ಮಾಡಿ ಕಾರ್ಯಾಚರಣೆ ಕೂಡ ಆರಂಭ ಮಾಡಿದ್ರು. ಆ ಬಳಿಕ ಮೆಟ್ರೋ ಸಂಚಾರಕ್ಕೆ ಯಾವುದೇ ದೊಡ್ಡ ಮಟ್ಟದ ವ್ಯತ್ಯಯ ಕೂಡ ಉಂಟಾಗದಂತಹ ಕಾರಣ ಟೆಕ್ನಿಕಲ್ ಕೂಡ ಟೀಮ್ ಇಂದ ಬಂದು ಕೂಡ ಸ್ಥಳಕ್ಕೆ ಧಾವಿಸಿ ಪರಿಶೀಲನೆ ಕೂಡ ನಡೆಸ್ತಾರೆ. ತಾಂತ್ರಿಕ ದೋಷದಿಂದ ಒಂದು ಏನು ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ಅಧಿಕಾರಿಗಳು ದುರಸ್ತಿ ಕಾರ್ಯವನ್ನು ಕೈಗೊಳ್ತಾರೆ. ಸುರಕ್ಷತಾ ದೃಷ್ಟಿಯಿಂದ ನಿಲ್ದಾಣದ ಶೆಲ್ಟರ್ಗಳನ್ನ ತಾಂತ್ರಿಕ ಸಿಬ್ಬಂದಿ ಎಳೆದುಕೊಂಡು ಹೋಗುವಂತಹ ಕಾರ್ಯಾಚರಣೆ ನಡೆಸ್ತಾರೆ. ದೋಷ ಪತ್ತೆಯಾದ ಹಚ್ಚೋಕೋಸ್ಕರ ರೈಲು ಸಂಚಾರ ಮಾರ್ಗವನ್ನ ಪುನರಾರಂಭಿಸೋಕೋಸ್ಕರ ಮತ್ತೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ರಾತ್ರಿ ಪೂರ್ತಿ ಕೂಡ ಎಲ್ಲವನ್ನು ಟೆಕ್ನಿಕಲ್ ಸಮಸ್ಯೆಯನ್ನು ಬಗೆಹರಿಸಿದ್ರು ಅಂತ ಹೇಳುದು. ಸುಮಾರು 9 ಗಂಟೆಗಳ ಕಾಲ ನಿರಂತರವಾಗಿ ಒಂದು ರಿಪೇರಿ ಕಾರ್ಯಾಚರಣೆ ತಡರಾತ್ರಿವರೆಗೂ ಕೂಡ ಮುಂದುವರೆದಿದೆ. ಏನು ತಾಂತ್ರಿಕ ಸಮಸ್ಯೆಯಿಂದ ಕಾರಣವಾಗಿರ್ತಕ್ಕಂಥ ಏನೈತಲ್ಲ ಅದನ್ನೆಲ್ಲವನ್ನು ದುರಸ್ತಿ ಮಾಡಿದ್ರೆ ಪೂರ್ಣಗೊಳಿಸಿದೆ ಅಂತ ಹೇಳ್ಬೋದು. ಮೆಟ್ರೋ ಅಧಿಕಾರಿಗಳ ಹಲವು ಹಂತಗಳಲ್ಲೂ ಕೂಡ ಈಗಾಗಲೇ ಚೆಕಿಂಗ್ ಮತ್ತು ಪರಿಶೀಲನೆ ಕೂಡ ನಡೆದಿದ್ದಾರೆ. ರಾತ್ರಿ ಸುಮಾರು ಸಿಬ್ಬಂದಿ ಸ್ಥಳದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಸುರಕ್ಷತಾ ಸಂಚಾರ ಇವನ್ನೆಲ್ಲವನ್ನು ಒಂದು ನಿಟ್ಟಿನಲ್ಲಿ ಕೂಡ ಕೊನೆಗೂ ತಡರಾತ್ರಿ ಸುಮಾರು 3:15 ಟೆಕ್ನಿಕಲ್ ದೋಷವನ್ನು ಸರಿಪಡಿಸಿ ಸಂಪೂರ್ಣವಾಗಿ ಈಗ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಮೆಟ್ರೋ ಸಂಚಾರವನ್ನು ಮತ್ತೆ ಆರಂಭ ಮಾಡಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಂಡಿದೆ. ಮುಂಜಾನೆ 5:21ರ ವೇಳೆಗೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣದ ವೇಳೆ ಕೂಡ ಏನು ಮೆಟ್ರೋ ಎಂದಿನಂತೆ ಕೂಡ ಇವತ್ತು ಕೂಡ ಬಂದಿತ್ತು. ಹೀಗಾಗಿ ಇದರಿಂದ ನೇರಳೆ ಮಾರ್ಗದ ಸಂಚಾರ ಯಥಾಸ್ಥಿತಿಗೆ ಮತ್ತೆ ಮರಳು ಕಳಿಸಿದೆ ಅಂತಾನೆ ಹೇಳ್ಬೋದು. ಈ ಪ್ರಯಾಣಿಕರಿಗೆ ಯಾವುದೇ ರೀತಿಯಾದಂತದ್ದು ಸಮಸ್ಯೆ ಇಲ್ಲದಂತಹ ಪ್ರಯಾಣಿಕರು ಕೂಡ ಮುಂದುವರಿಸಬಹುದು ಅಂತ ಹೇಳ್ಬೋದು. ನಗರದ ಲಕ್ಷಾಂತರ ಜನ ಪ್ರಯಾಣಿಕರಾಗಿರ್ತಕ್ಕಂಥ ಒಂದು ಪ್ರಮುಖ ಸಾರಿಗೆ ವ್ಯವಸ್ಥೆ ಮೆಟ್ರೋದಲ್ಲಿ ಟೆಕ್ನಿಕಲ್ ಒಂದು ದೋಷ ಇತ್ತಲ್ಲ ತ್ವರಿತವಾಗಿ ಕ್ರಮ ಕೈಗೊಂಡಿದ್ದಾರೆ ಅಂತ ಹೇಳ್ಬೋದು. ಈ ಬಾರಿ ಅಧಿಕಾರಿಗಳು ರಾತ್ರಿ ವೇಳೆಯಲ್ಲಿ ನಿರಂತರವಾದ ಕಾರ್ಯಾಚರಣೆ ನಡೆಸಿ ಎಲ್ಲ ಒಂದು ಸಮಸ್ಯೆಯನ್ನು ಪ್ರಾಬ್ಲಮ್ನ ಬಗೆಹರಿಸಿ ಸದ್ಯ ನೇರಳೆ ಮಾರ್ಗದಲ್ಲಿ ಮೆಟ್ರೋ ಸಂಚಾರ ಈಗ ಸಂಪೂರ್ಣ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು. ಸಾಹಿಲ್, ಇಲ್ಲಿ ರೋಹನ್, ವಿಶೇಷವಾಗಿ 9 ಗಂಟೆಗಳ ಕಾಲ ನಿರಂತರವಾದಂತಹ ಕಾರ್ಯಾಚರಣೆ ನಡೆಯುತ್ತೆ. ಅದರರ್ಥ ಮೆಟ್ರೋದಲ್ಲಿ ಏನಾದರೂ ತಾಂತ್ರಿಕ ದೋಷ ಕಂಡು ಬಂದರೆ ಅದನ್ನ ಸುದೀರ್ಘವಾಗಿ ಚೆಕ್ ಮಾಡಬೇಕಾದ ಅನಿವಾರ್ಯತೆ. ಸೊ ಇದಕ್ಕೇನಾದರೂ BMRCL ಬೇರೆ ಮಾರ್ಗಗಳನ್ನು ಹುಡುಕುವಂತ ಪ್ರಯತ್ನಗಳನ್ನು ಮಾಡುತ್ತಾ ಅಂತ? ಸಾಯಿಲ್, ಏನಂತಂದ್ರೆ ಇಂತಹ ಟೆಕ್ನಿಕಲ್ ಏನು ದೋಷಗಳು ಕೇಳಿ ಬಂದಂತಹ ಸಂದರ್ಭದಲ್ಲಿ ಕಂಡುಬಂದಿರ್ತಕ್ಕಂಥದ್ದು ಅದಕ್ಕೆ ದುರಸ್ತಿ ಕಾರ್ಯಾಚರಣೆಗೆ ಅವ್ರದೇ ಆದಂತದ್ದು ಕೆಲವೊಂದಿಷ್ಟು ಟೆಕ್ನಿಕಲ್ ಟೀಮ್ಗಳಿರುತ್ತೆ. ಆ ಟೀಮ್ಗಳನ್ನ ಆ ಟೀಮ್ಗಳ ಏನೈತಿ ಸಂಬಂಧಪಟ್ಟ ಹಾಗೆ ರೈಲ್ವೆನ ಒಂದು ಸಂಚಾರವನ್ನ ಏನಿತ್ತಲ್ಲ ಅದನ್ನ ಮತ್ತೆ ಪುನರಾರಂಭಿಸೋಕೋಸ್ಕರ ಸತತವಾಗಿ 9 ಗಂಟೆ ಕಾಲ ಕೂಡ ನಿರಂತರವಾಗಿ ರಿಪೇರಿ ಕಾರ್ಯಾಚರಣೆ ಮಾಡ್ತಾರೆ. ಇಲ್ಲಿ
ತಡರಾತ್ರಿವರೆಗೂ ಟೆಕ್ನಿಕಲ್ ಸಮಸ್ಯೆ ಇದನ್ನ ರಾತ್ರಿ 3:30ವರೆಗೂ ಕೂಡ ಮುಗಿಸಬೇಕಂತಂದ್ರೆ ಇದು ನಗರದ ಒಂದು ಜೀವನಾಡಿ ಆಗಿರ್ತಕ್ಕಂಥ ಸಂಚಾರ. ಯಾಕಂತಂದ್ರೆ ಸಾಕಷ್ಟು ಬೆಂಗಳೂರು ಜನ ಇದಕ್ಕೆ ಒಂದು ಅವಲಂಬಿತರಾಗ್ತಾರೆ, ಮೆಟ್ರೋ ನಿಲ್ದಾಣಕ್ಕೆ ಅವಲಂಬಿತರಾಗಿದ್ದಾರೆ. ಯಾಕಂತಂದ್ರೆ IT ಸೆಕ್ಟರ್ ನಲ್ಲಿ ಕೆಲಸ ಮಾಡೋರು ಇರ್ಬೋದು, ಎಲ್ಲ ಸಣ್ಣ ಮಟ್ಟದಿಂದ ಹಿಡಿದು ದೊಡ್ಡ ಮಟ್ಟದವರೆಗೂ ಏನೋ ಮೆಟ್ರೋಗೆ ಒಂದು ಸಂಚಾರಕ್ಕೆ ಕೂಡ ಒಂದು ಅವಲಂಬಿತರಾಗಿರ್ತಾರೆ. ಹೀಗಾಗಿ ಕೊನೆಗೂ ಕೂಡ ನಂಗೆ ರಾತ್ರಿ ಒಂದು ಯಶಸ್ವಿಯಾಗಿದ್ದಾರೆ. 3:00ವರೆಗೆ ಒಂದು ಟೆಕ್ನಿಕಲ್ ದೋಷವನ್ನು ಸಂಪೂರ್ಣವಾಗಿ ಸರಿ ಮಾಡಿ ಕೆಲವೊಂದಿಷ್ಟು ನೇರಳೆ ಮಾರ್ಗಗಳಲ್ಲಿ ಏನಾದ್ರು ವ್ಯತ್ಯಯಗಳೇನಾಗಿತ್ತಲ್ಲ ಅವನ್ನೆಲ್ಲವನ್ನು ಸಿದ್ಧಪಡಿಸಿಕೊಂಡು ರೈಲ್ವೆ ಒಂದು ಟೆಕ್ನಿಕಲ್ ಟೀಮ್ಗಳನ್ನೆಲ್ಲ ಪರಿಶೀಲನೆ ಮಾಡಿದ ಬಳಿಕ ಇವತ್ತು ಬೆಳಗ್ಗೆ 5:20 ಒಳಗಡೆ ಕಬ್ಬನ್ ಪಾರ್ಕ್ ಮೆಟ್ರೋ ನಿಲ್ದಾಣಕ್ಕೆ ಮೊದಲ ಮೆಟ್ರೋ ಎದ್ದಿನಂತೆ ಕೂಡ ಇವತ್ತು ಆಗಮಿಸಿದೆ. ಆದ್ರೆ ಇದೇ ವೇಳೆ ಎಲ್ಲ ಕಾರ್ಯಾಚರಣೆ ನಡೆಸಿ ಕೆಲವೊಂದಿಷ್ಟು ಸಮಸ್ಯೆಗಳನ್ನು ಇವತ್ತು ನಿನ್ನೆ ಕೂಡ ರಾತ್ರಿ ಬಗೆಹರಿಸಿದೆ. ಸದ್ಯ ಯಾವುದೇ ರೀತಿಯ ಟೆಕ್ನಿಕಲ್ ದೋಷಗಳಿಲ್ಲ. ಸಾಯಿಲ್, ಮೆಟ್ರೋ ಸಂಚಾರಿಗೆ ಆ ಸಂಪೂರ್ಣ ಒಂದು ಯಥಾಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ ಅಂತ ಹೇಳ್ಬೋದು. ಸಾಯಿಲ್, ಥ್ಯಾಂಕ್ ಯು ರೋಹನ್ ತಮ್ಮೆಲ್ಲ ಡೀಟೇಲ್ಸಿಗೆ.